ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ರೈಡೇ. ನನ್ನ ಫ್ರೈಡೇ ರೊಟೀನ್ ನೋಡೋಣ, ಬನ್ನಿ ಹೋಗೋಣ. ಮನೇಲಿ ನೀರು ಖಾಲಿ ಆಗಿತ್ತು, ಸೊ ಅದಕ್ಕೆ ತಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಹಂಗೆ ಸ್ವಲ್ಪ ಪರ್ಚೇಸ್ ಇತ್ತು, ಮುಗಿಸ್ಕೊಂಡು ಬರ್ತೀವಿ. ಹಾಯ್. ಮಂತ್ಲಿ ಗ್ರಾಸರೀಸ್ ತಂದಿದ್ದೀನಿ. ಏನೇನು ತಂದಿದ್ದೀನಿ ನೋಡೋಣ. ಇದು ಪಾರ್ಲೆಜಿ, ಇದು ಬುಜ್ಜಿದು ವೇಸ್ಟ್ ಪ್ರಾಡಕ್ಟ್. ಅದು 1 ಲೀಟರ್ ಆಯಿಲ್ ತಂದಿದ್ದೀನಿ. ಆಮೇಲೆ ಅಲ್ಲಿ ಸಂಡಿಗೆ ಇತ್ತು ಪ್ಯಾಕೆಟ್ದು, ಟ್ರೈ ಮಾಡೋಣ ಅಂತ ತಗೊಂಡಿದ್ದೀನಿ. ಆಮೇಲೆ 1 ಲೀಟರ್ ಹಾಲು, ಮೊಸರು, ಕಲ್ಲುಪ್ಪಿರಲಿಲ್ಲ, ಕಲ್ಲುಪ್ಪು ತಂದೆ. ಆಮೇಲೆ 1 ಪರೋಟ ಪ್ಯಾಕೆಟು. ಆಮೇಲೆ 2 kg ರವೆ ತಂದೆ. ಕೊತ್ತಂಬರಿ 20 ರೂಪಾಯಿ, ಎಲ್ಲ ಒಣಗೋಗೈತೆ ಆಲ್ರೆಡಿ ಬಿಸಿಲಿಗೆ. ಕರ್ಬೇವು ಇಸ್ಕೊಂಡೆ 5 ರೂಪಾಯಿ ಇದಕ್ಕೆ. ಆಮೇಲೆ 6 kg ಈರುಳ್ಳಿ ಇಸ್ಕೊಂಡೆ 100 ರೂಪಾಯಿ. ಆಮೇಲೆ ಬುಜ್ಜಿಗೆ ಬ್ರಷ್. ಯಾರ್ದಿದ್ದು ಬ್ರಷ್ ಬುಜ್ಜಿ? ನಿಂಗ ತಗೋ. ಮತ್ತೆ ನೀನೇನ್ ತಿಂತಾ ಇದೀಯಮ್ಮ? ಲಾಲಿಪಾಪ. ಅದೆಲ್ಲ ತಿನ್ಬೋದಾ? ತಿನ್ಬಾರ್ದು ತಾನೇ? ತಿಂತೀಯಾ? ಕಿಂದ ಪೆಟ್ಟು. ಥ್ಯಾಂಕ್ ಯು. ಸೊ ಈ ಮಂತ್ ಇಷ್ಟೇ ಬೇಕಾಗಿದ್ದೀವಿ ನನಗೆ, ಅದಕ್ಕೆ ಬರೀ ಇಷ್ಟು ಇಸ್ಕೊಂಡು. ಓ ಮೈ ಗಾಡ್, ತಗೊಮ್ಮ ಅಲ್ಲಿ ಈರುಳ್ಳಿ ಹೋಯ್ತು. ಥ್ಯಾಂಕ್ ಯು. ಇದು ಬೇಜಾನ್ ದಿನ ಬರುತ್ತೆ ನನಗೆ. ಸೊ ಬೆಲ್ಲ ಬೇರೆ ಇವಾಗ ಬಿಸಿಲಲ್ವಾ, ನೀರು ಬಿಟ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ತಂದಾಗ ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋದು ನನಗೆ ಈ ಥರ ಪೌಡರ್ ಮಾಡಿ, ಅಂದರೆ ಸಡನ್ನಾಗಿ ಅವಾಗ ಪುಡಿ ಮಾಡ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಪೌಡರ್ ಮಾಡಿ ಒಂದು ಸ್ವಲ್ಪ ಹಂಗೆ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊತೀನಿ. ಎಲ್ಲ ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಇಲ್ಲಾಂದರೆ ಇರುವೆ ಸುಟ್ಬಿಡುತ್ತೆ, ಇಲ್ಲಾಂತಂದರೆ ನೀರು ಬಿಟ್ಕೊಂಡು ಒಂಥರ ಅಂಟಂಟಾಗ್ಬಿಡುತ್ತಲ್ವಾ. ಸೊ ಅರ್ಧ ಚೆಚ್ಬಿಟ್ಟು ಬಾಕ್ಸಿಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೊತೀನಿ. ಇನ್ನು ಉಂಡೆ ಹಂಗಂಗೆ ಇಟ್ಕೊಂಡಿರ್ತೀನಿ. ಬೇಕಾದಾಗ ಪೌಡರ್ ಮಾಡಿ ಸ್ಟೋರ್ ಮಾಡ್ಕೊತೀನಿ ಬಾಕ್ಸಲ್ಲಿ. ಸಾಕು ನಂಗೊಂದೆ. ತಟ್ಟೆ ಮೇಲೆ ಇಟ್ಕೊಂತೀನೋ, ಅತ್ತೆ ಮೇಲೆ ಆದ್ರೆ ಹಂಗಲ್ಲ ಪೋತೀನಿ ನನ್ನ ಮಗಳೇ. ಹಿಂಗೆ ಇಟ್ಕೊಂಡು ಕೊಡೋ. ಇದೇಂಟ್ರ ಇದೆ? ಅರೆ ನೀ ಹಬ್ಬ, ಅರೆ ನಿವರ್ಕೋನ ನಿಪ್ಪು, ಬರೀ ನೀ ಹಬ್ಬ ಜಫಾ. ಕಾಫಿ ಕುಡಿದ್ಯಾ? ಹಾಲು ಕಾಯಿಸ್ಬಿಟ್ಟು ಸೈಡ್ ಬೈ ಸೈಡ್ ನನ್ನ ಮನೆಯೆಲ್ಲ ಒರೆಸ್ಕೊಂಡೆ. ನಾನು ಯಾವಾಗಲೂ ಪೂಜೆಗಳು ಜಾಸ್ತಿ ಮಾಡ್ತಾ ಇರ್ತೀನಲ್ವ, ಅದಕ್ಕೆ ನಮ್ಮ ಅಣ್ಣನ ಹತ್ರ ಇವನು ಕಾಲ್ ಮಾಡಿ ಆಡ್ಕೊತವನೆ ನೋಡಿ, ಇವತ್ತು ದೇವ್ರು ಬರೆಸ್ತಾಳೆ ಮನೆಯಲ್ಲಿ ಅಂತಂದ್ಬಿಟ್ಟು. ಶುಕ್ರವಾರ ದೇವ್ರು ಬರೆಸ್ತಾರೆ ಮನೇಲಿ. ದೇವ್ರು ಬರುತ್ತಲ್ಲ ಅವಳಿಗೆ.
ಜನ್ಮಕ್ಕೆ ಹೋಗೋ ಹಾಕ್ಬಿಡ್ತೀನಿ ನಾನು. ನನ್ನ ಗಂಡ ಸರಿ ಇಲ್ಲ. ನಾನು ಸರಿ ಇಲ್ಲ ಕಣೆ, ಕಚ್ಚಡ ನನ್ನ ಮಗ. ಏನ? ನಾನು ಸರಿ ಇಲ್ಲ, ಕಚ್ಚಡ ನನ್ನ ಮಗ. ನಾನು ತುಟ್ಟಿ ನನ್ನ ಮಗ. ಗೊತ್ತು ಲೋಫರ್ ನಾನು. ಗೊತ್ತು. ಗೊತ್ತಿದ್ರು ಮದುವೆ ಆಗಿದೆ ಅಂದ್ರೆ ನೀನ್ ಎಂತ ದೊಡ್ಡ ಲೋಫರ್ ಇರ್ಬೇಕು ಹೇಳು. ನಮ್ಮ ಸಂತು ಯಾವಾಗಲೂ ಹಿಂಗೆ ಫನ್ ಮಾಡ್ತಾ ಇರ್ತಾನೆ. ಒಂಥರ ಉಪೇಂದ್ರ ಥರ ಇವನು, ನಿಜವಾಗ್ಲೂ ಉಪೇಂದ್ರ ಥರನೇ ಇವನು. ಹಂಗೆ ಫನ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಯಾಕಂದರೆ ಅವನು ರೇರು ಈ ಥರ ಮನೇಲಿ ಯಾವಾಗಾದರೂ ಸಿಗೋದು. ಬೆಳಗ್ಗೆನೇ ಎದ್ದೋಗ್ಬಿಟ್ಟ ಅಂತಂದರೆ ತಿರ್ಗಾ ನೈಟು 1 ಗಂಟೆ 2 ಗಂಟೆ ಆಗುತ್ತೆ ಬರೋದು. ಸೊ ಇವನು ಯಾವಾಗಾದರೂ ಮನೇಲಿದ್ದರೆ ನನಗೂ ಕಂಟೆಂಟ್ ಶೂಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬೋರ್ ಅನ್ನಿಸ್ತಾ ಇರುತ್ತೆ ನನಗೆ. ಮಗಳೇ ಏಯ್ ಬೈಲಿ ಅಲ್ಲ ಕಣೆ. ಸರಿ ಆಯ್ತು, ಬಾಯ್. ಈಚೆ ಹೋಗ್ತೀನಿ. ಬೇಗ ಹೋಗು. ಬಾಯ್. ಬಾ ಮತ್ತೆ. ಏನಮ್ಮ? ಸರಿನಮ್ಮ. ಅವನಿನ್ನು ಬರೋದು ಲೇಟ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೋಗೋಕ್ಕೆ ಬಿಡ್ತಾ ಇಲ್ಲ ಅವಳು. ಪಕ್ಕದಲ್ಲೇ ಕೂರಿಸ್ಕೊಂಡು ಕೂತಿದ್ಲು. ಹೆಂಗೋ ಯಾಮಾರಿಸ್ಬಿಟ್ಟು ಆಮೇಲೆ ಹಾಲ್ಗಿಲ್ ಕೊಟ್ಬಿಟ್ಟು ಓಡೋದ. ಅಯ್ಯೋ ತಗೊಮ್ಮ. ಹೇಳ ಏನೇ ಸಖತ್ತಾಗಿದ್ಯಾ ಬಿಡು. ಹಿಂಗೆ ಇದ್ಬೇಕಿತ್ತು ನೀನು. ಏನ್ ಬಿಡು ಏನೋ ನಾನು ಡಿಪ್ರೆಷನ್. ಹಾಲು ಕುಡ್ಕೊಂಡು ಊಟ ಮಾಡ್ಕೊಂಡು ಮಲಗಿರು, ನಾನು ಬರ್ತೀನಿ. ಬೈಕ್ನ ಸರಿ ಆಯ್ತು, ಬಾಯ್ ಬಾಯ್. ಅವನು ಹೋಗಿದ ತಕ್ಷಣ ನಾನು ಸ್ನಾನ ಮಾಡ್ಕೊಂಡು ನಾನು ಬುಜ್ಜಿ ಇಬ್ಬರು ಬಂದು ಪೂಜೆ ಮಾಡಿದ್ವಿ. ಏನೋ ಪೂಜೆ ಮಾಡಿದ್ರೆ ನಂಗೆ ಒಂಥರ ಪೀಸ್ಫುಲ್ಲಾಗಿರುತ್ತೆ, ತುಂಬ ಒಂಥರ ಮನ್ಸಿಗೆ ಸಮಾಧಾನ ಇರಲ್ಲ. ಇಲ್ಲ ಅಂತಂದರೆ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೇ ಬರ್ತೀನಿ ನಾನು. ಆಮೇಲೆ ಎಷ್ಟಿದ್ರೂ ದುಡ್ಡು ಖರ್ಚು ಮಾಡಿಬಿಡ್ತೀವಿ ಅಂತ ಅಂದ್ಬಿಟ್ಟು ಆನ್ಲೈನಲ್ಲಿ ಒಂದು ಮನಿ ಸೇವಿಂಗ್ ಬಾಕ್ಸ್ ಆರ್ಡರ್ ಮಾಡಿದ್ದೆ. ಪೂಜೆ ಆಯಿತು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬನ್ನಿ. ಇಡೆ ಪಡಿ ಮಕ್ಕು. పట్టుకో పట్టుకో గట్టిగా అట్లా పట్టుకో.
ಹಂಗೆ ಅಲ್ಲಿ ಪ್ರಸಾದ ಎಲ್ಲ ತಿಂದ್ಕೊಂಡು ಬುಜ್ಜಿನೂ ಒಂದು ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ಆಮೇಲೆ ಮನೆಗೆ ಬಂದೆ. ಅಡುಗೆ ಎಲ್ಲನೂ ಆಗಿತ್ತು. ಸೊ ಅದಕ್ಕೆ ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಅವಳಿಗೂ ಬೇಜಾರಾಗ್ತಾ ಇರುತ್ತಲ್ವ ಮನೇಲಿ ಯಾವಾಗಲೂ. ಹಂಗೆ ಅವ್ರ ಡ್ಯಾಡಾಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ಬಿಟ್ಟು ಮನೆಗೆ ಬಂದು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಇದು ದೇವಸ್ಥಾನದಲ್ಲಿ ಕೊಟ್ಟರು. ಇವತ್ತು ಅಮಾವಾಸ್ಯೆ ಅಲ್ವಾ, ಸೊ ಅದಕ್ಕೆ ಓಂ ಶಕ್ತಿ ದೇವಸ್ಥಾನದಲ್ಲಿ ಹೋಮ ಎಲ್ಲ ಮಾಡ್ತಾರೆ. ಸೊ ಅದ್ರದ್ದು ದಾರ ಇದು. ನಾನು ಮತ್ತು ಬುಜ್ಜಿ ಇಬ್ಬರು ಕಟ್ಕೊಂಡ್ವಿ. ಕೈ ತೋರ್ಸು ಬಾ ಮನೆ. ಬುಜ್ಜಿಗೂ ಕಟ್ಟಿದ್ದೀನಿ. ಆಮೇಲೆ ಇದು ದೃಷ್ಟಿ ನಿಂಬೆಹಣ್ಣು ನಾನು ವಾರ ತೊಗೊಂಬರ್ತೀನಿ ಮನೆಗೆ, ಮತ್ತು ಬುಜ್ಜಿಗೆಲ್ಲ ದೃಷ್ಟಿ ತೆಗೆದ್ಬಿಟ್ಟು ಹಾಕ್ತೀನಿ ದೃಷ್ಟಿ ನಿಂಬೆಹಣ್ಣು. ಇವತ್ತು ಅಮಾವಾಸ್ಯೆ ಅಂತೇನು ಸ್ಪೆಷಲಾಗಿ ಮಾಡ್ತಿಲ್ಲ ನಾನು. ಯೂಶ್ವಲಿ ನನ್ನ ರೊಟೀನೇ ಇದು. ನನಗಿದು ಅಭ್ಯಾಸ ಥರ ವಾರ ಮಾಡೇ ಮಾಡ್ತೀನಿ. ಮಾಡಿಲ್ಲ ಅಂತಂದರೆ ಮನ್ಸಿಗೆ ಸಮಾಧಾನ ಇರಲ್ಲ ನನಗೆ. ಮತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿಲ್ಲ ಅಂತಂದರೂ ಅಷ್ಟೇ ಏನೇನೋ ತುಂಬ ಯೋಚನೆ ಬಂದ್ಬಿಡುತ್ತೆ. ಒಂಥರ ಪೀಸ್ಫುಲ್ಲಾಗೇ ಇರಲ್ಲ ಮನೆಯೇ ಅಷ್ಟೇ. ಸೊ ಅದಕ್ಕೆ ಯಾವಾಗಲೂ ರೆಗ್ಯುಲರಾಗಿ ಮಾಡೇ ಮಾಡ್ತೀನಿ. ಸೊ ಇದೇ ನನ್ನ ಫ್ರೈಡೇ ರೊಟೀನು. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನನ್ನ ವೀಡಿಯೋಸ್ ಮಾಡೋದು ಅಷ್ಟೇ ನನ್ನ ಮನಸ್ಸು ಸಮಾಧಾನಕ್ಕೋಸ್ಕರ ಮಾಡ್ತೀನಿ. ಆ್ಯಂಡ್ ಸಂತೂ ಅಷ್ಟೇ, ನನಗೆ ಯಾವುದ್ರಲ್ಲೂ ರೆಸ್ಟ್ರಿಕ್ಷನ್ ಮಾಡಲ್ಲ, ನಿಂಗೇನು ಇಷ್ಟನೋ ಅದು ಮಾಡು ಅಂತಾನೆ. ಸೊ ಅದಕ್ಕೆ ವೀಡಿಯೋಸ್ ಮಾಡ್ತಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇನ್ನು ಯಾರ್ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದೆನ್ ಬಾಯ್ ಬಾಯ್. ಬಾಯ್ ಶೇಬುಜಿ. ಮುದ್ದು ಮುದ್ದು ಬೇಟೆ.